ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ತೇಜಸ್ವಿನಿ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಬೆಂಡೆಕಾಯಿ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಒಂದು ಅರ್ಧ ಕೆ.ಜಿ ಬೆಂಡೆಕಾಯಿ ತೊಗೊಂಡಿದ್ದೀನಿ, ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ತೊಳೆದದ್ದಾದಮೇಲೆ ಬಟ್ಟೆಯಲ್ಲಿ ಒರೆಸಿ ಒಂದು 5ರಿಂದ 10 ನಿಮಿಷದವರೆಗೂ ಸ್ವಲ್ಪ ಗಾಳಿಗೆ ಬಿಡಬೇಕು. ಯಾಕಂದರೆ ಒದ್ದೆ ಎಲ್ಲ ಹೋಗಬೇಕು. ಆ ಒದ್ದೆ ಇದ್ದರೆ ನಾವು ಬೆಂಡೆಕಾಯಿ ಗೊಜ್ಜು ಲೋಲೆ ಥರ ಬರುತ್ತೆ, ಅಂದರೆ ಜಿಡ್ಡು ಜಿಡ್ಡು ಥರ ಬರುತ್ತೆ, ಬಂಕೆ ಬಂಕೆ ಹಂಗೆ. ಅದಕ್ಕೆಲ್ಲ ತೊಳೆದಿಟ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಅದಕ್ಕೆ ಬೇಕಾಗಿರೋದು ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ. ಮತ್ತು ಬೆಂಡೆಕಾಯಿ ಎಲ್ಲ ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು ಸ್ನೇಹಿತರೆ. ದಪ್ಪ ಹಚ್ಕೊಂಡ್ರೂ ಚೆನ್ನಾಗೇ ಇರುತ್ತೆ, ಅಂದರೆ ಉರಿಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ಸಣ್ಣ ಸಣ್ಣಕ್ಕೆ ಹಚ್ಚಿಟ್ಕೊತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ಗ್ಯಾಸ್ ಆನ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಬೆಂಡೆಕಾಯಿ ಹುರ್ಕೊಳ್ಳೋದಕ್ಕೆ. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ತಪ್ಪಿದರೆ ಕಾಮೆಂಟಲ್ಲಿ ಹೇಳಿ ತಿದ್ದುಕೊತೀನಿ. ಬೆಂಡೆಕಾಯಿನ ಚೆನ್ನಾಗೆಲ್ಲ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋಬೇಕು. ಒಂದು 2 ನಿಮಿಷ 3 ನಿಮಿಷ ಹುರ್ಕೋಬೇಕಾಗುತ್ತೆ. ಎಲ್ಲ ಪ್ಲೇಟಿಗೆ ತೆಗೆದಿಟ್ಕೋಬೇಕು. ತೆಗೆದಿಟ್ಕೊಂಡ್ಮೇಲೆ ಒಂದು ಅದೇ ಪಾನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಕಾಳು, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಪ್ಲೇಟ್ ಮುಚ್ಕೊಂಡು ಆದಮೇಲೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ, ಟೊಮೊಟೊ ಮೆತ್ತಗಾಗೋರು ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಅದಾದ ನಂತರ ಇದಕ್ಕೆ ಎಷ್ಟು ಸಾಲ್ಟ್ ಬೇಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಬೆಂಡೆಕಾಯಿ ಗೊಜ್ಜು ಗಟ್ಟಿಯಾಗೂ ಮಾಡ್ಕೋಬೋದು, ತೆಳುವಾಗಿ ಮಾಡ್ಕೋಬೋದು. ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕಿಂತ. ನಮ್ಮ ಮನೇಲಿ ತೆಳುವಾಗಿ ಇಷ್ಟಪಡ್ತಾರೆ, ಅದಕ್ಕೊಂದು ನೀರು ಜಾಸ್ತಿ ಆ್ಯಡ್ ಮಾಡ್ಕೊಂಡು ಅದಕ್ಕೆ ನಮಗೆ ಎಷ್ಟು ಸಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅದಕ್ಕೊಂದು ಅರಿಶಿನ, ಖಾರದ ಪುಡಿ, ಖಾರದ ಪುಡಿ 1 ಸ್ಪೂನು, ಅರಿಶಿನ ಕಾಳು ಸ್ಪೂನು ಹಾಕಿ ಎಲ್ಲ ಮಿಕ್ಸ್ ಕೊಟ್ಕೊಂಡು ಒಂಚೂರು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾರು ಚೆನ್ನಾಗಿ ಉಕ್ಕಿ ಬರೋವರೆಗೂ ನೋಡಿಕೊಂಡು, ಉಕ್ಕಿ ಬಂದಮೇಲೆ ಬೆಂಡೆಕಾಯಿ ಸೇರಿಸ್ಕೊಂಡು ಒಂದು 2 ನಿಮಿಷ ಬಿಟ್ಕೊಂಡ್ರೆ ಸರಿ, ರೆಡಿಯಾಗುತ್ತೆ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.